ಹಲೋ ಫ್ರೆಂಡ್ಸ್, ಡೈನಾ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವೆಜ್ ಬ್ರೆಡ್ ಪಕೋಡವನ್ನು ಮಾಡೋಣ. ಅದು ಹೇಗೆ ಮಾಡೋಣ ಅಂತ ಈಗ ನಾವು ನೋಡೋಣ. ಕ್ಯಾಬೇಜ್, ಪೊಟ್ಯಾಟೊ, ಆಮೇಲೆ ಕ್ಯಾರೆಟ್, ಎಲ್ಲ ವೆಜಿಟೇಬಲ್ಸ್, ಆಮೇಲೆ ಬೀನ್ಸ್ ಮತ್ತು ವಟಾಣೆ, ಗ್ರೀನ್ ಪೀಸ್ ಅಂತೇವಲ್ಲ ಅದು ಒಂದು ಸ್ವಲ್ಪ. ಇದು ಇಷ್ಟನ್ನು ಹಾಕಿ ನೀರು ಹಾಕಿ ಬೇಯಿಸ್ಲಿಕ್ಕಿಡಿ. ಇಷ್ಟು ಹಾಕಿ ನೀರು ಹಾಕಿ ಬೇಯಿಸ್ಲಿಕ್ಕಿಡಿ. ತರಕಾರಿಗಳೆಲ್ಲ ಬೆಂದು ಹೋಗಿದೆ. ಇದರಲ್ಲಿರುವಂಥ ನೀರು ನಮ್ಗೆ ಬೇಡ. ಅದಕ್ಕಾಗಿ ಈ ನೀರನ್ನು ನಾವು ತೆಗೆಯೋಣ. ಪೂರ್ತಿ ನೀರನ್ನು ತೆಗೆಯೋಣ. ಸ್ವಲ್ಪ ನೀರಿರಬಾರ್ದು. ಎಲ್ಲ ನೀರನ್ನು ತೆಗೀರಿ. ಮತ್ತು ಈ ನೀರನ್ನು ನೀವು ಚೆಲ್ಲಲಿಕ್ಕಿಲ್ಲ. ಈ ನೀರನ್ನು ನೀವು ಇಟ್ಟು ಚಪಾತಿ ಮಾಡಬೇಕಾದ್ರೆ ಇದೇ ನೀರನ್ನು ಬಳಸಿದರೆ ಒಳ್ಳೆಯ ಟೇಸ್ಟು ಬರುತ್ತೆ. ಮತ್ತು ನಿಮ್ಮ ಚಪಾತಿ ಸಹ ಏನಾಗ್ತದೆ, ಒಳ್ಳೆಯ ನ್ಯೂಟ್ರಿಷನ್ ಯುಕ್ತವಾದಂಥ ಚಪಾತಿ. ಇಂತಹ ತರಕಾರಿಯನ್ನು ಇದನ್ನು ಒಂದು ಚಾಳ್ನಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಹಾಕಿಡ್ರಿ. ಯಾಕಂದರೆ ಇದರಲ್ಲಿರುವಂಥ ಎಲ್ಲ ನೀರು ಹೋಗ್ಬೇಕು. ನಮಗೆ ನೀರು ಬೇಡಲ್ಲ, ಅದಕ್ಕಾಗಿ ಎಲ್ಲ ನೀರು ಹೋಗೋ ಹಾಗೆ ಮಾಡಿರಿ. ಸಂಪೂರ್ಣ ನೀರು ಹೋದ ಮೇಲೆ ನೋಡಿ, ಈ ರೀತಿ ಮಾಡಿ ಪೂರ್ತಿ ನೀರು ಹೋಗಬೇಕು. ನೀರು ಹೋದಾದ್ಮೇಲೆ ಏನು ಎಕ್ಸೆಸ್ ನೀರಿದ್ರೆ ಅದೆಲ್ಲ ಕೆಳಗೆ ಹೋಗಬೇಕು. ಅದು ಹೋಗಾದ್ಮೇಲೆ ಮತ್ತೆ ಈ ಸ್ಮ್ಯಾಶ್ ಮಾಡಬೇಕು. ಪೂರ್ತಿ ಫುಲ್ ಸ್ಮ್ಯಾಶ್ ಮಾಡಿ ನೋಡಿ, ಈ ರೀತಿ ಪೂರ್ತಿ ಸ್ಮ್ಯಾಶ್ ಆಗಬೇಕು. ನೀವು ಮಿಕ್ಸಲ್ಲಿ ಹಾಕ್ಬೋದು, ಆದರೆ ಮಿಕ್ಸಲ್ಲಿ ಹಾಕಿದರೆ ಅದು ಫುಲ್ ಪೇಸ್ಟ್ ಆಗಿ ಬರುತ್ತೆ. ಅದಕ್ಕಿಂತ ಈ ರೀತಿ ನೀವು ಸ್ಮ್ಯಾಶ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ರೀತಿ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ಇದರಲ್ಲಿ ನಾವು ಜೀರಿಗೆ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಪೆಪ್ಪರ್ ಚಿಕನ್ ಮಸಾಲೆ ಎವರೆಸ್ಟ್ ಅವ್ರದ್ದು. ಇದು ಚೆನ್ನಾಗಿ ಬರ್ತದೆ. ಇದು ಒಂದು ಸ್ವಲ್ಪ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ. ಅದರಲ್ಲಿ ನೀರು ಸ್ವಲ್ಪ ಆಗಬಾರ್ದು, ಇದೇ ರೀತಿ ಮಿಕ್ಸ್ ಆಗಬೇಕು. ಸಂಪೂರ್ಣವಾಗಿ ಮಿಕ್ಸ್ ಮಾಡಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ಲೈಸ್ಗಳನ್ನು ತಗೊಂಡು ಆ ಬ್ರೆಡ್ ಸ್ಲೈಸಿನ ಮೇಲೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ, ಚೆಂದ ಮಾಡಿ ಫುಲ್ಲಾಗಿ ಹಾಕ್ರಿ. ಪೂರ್ತಿಯಾಗಿ ನೋಡಿ, ಈ ರೀತಿ ಪೂರ್ತಿಯಾಗಿ ಹಾಕ್ರಿ. ಈ ರೀತಿ ಹಾಕಿ ಮತ್ತು ಇದರ ಮೇಲೆ ಮತ್ತೊಂದು ಸ್ಲೈಸನ್ನು ಹಾಕಿ ಇಡಿ. ಅದೇ ರೀತಿ ಮತ್ತೊಂದು ಇದೇ ರೀತಿ ನಮ್ಮ ಹತ್ರ ಎಷ್ಟು ಬೇಕು, ನಮಗೆ ಎಷ್ಟು ಬೇಕಲ್ಲ, ನಮ್ಮ ಹತ್ರ ಎಷ್ಟು ಸ್ಟಫಿಂಗ್ ಮಾಡಲಿಕ್ಕೆ ಎಷ್ಟು ಇದೆಯಲ್ಲ ಅಷ್ಟನ್ನು ನಾವು ಬ್ರೆಡ್ ಸ್ಲೈಸ್ನ ಮೇಲೆ ಅಪ್ಲೈ ಮಾಡಿ ಈ ರೀತಿ ಅದನ್ನು ಪೂರ್ತಿ ಸವರಿ ಫುಲ್ ಹಾಕಬೇಕು. ಸ್ವಲ್ಪ ಮಾತ್ರ ಹಾಕಿದರೆ ಅದಷ್ಟು ರುಚಿ ಬರೋದಿಲ್ಲ. ಪೂರ್ತಿ ಹಾಕಿ ಮತ್ತು ಸ್ಯಾಂಡ್ವಿಚ್ ರೀತಿಯಲ್ಲಿ ಅದನ್ನು ಮೇಲೆ ಒಂದು ಬ್ರೆಡ್ ಇಟ್ಟು ಹೀಗೆ ಮಾಡಿ ನೋಡಿ. ನಮ್ದಿಗೆ 2 ಆಯಿತು. ಈಗ ಕಡಲೆ ಹಿಟ್ಟನ್ನು ಹಾಕೊಳ್ರಿ. ಸ್ವಲ್ಪ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅಜ್ವಾಯಿನ್, ಮತ್ತು ಉಪ್ಪು. ಇಷ್ಟನ್ನೆಲ್ಲ ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮತ್ತು ಇದೊಂದು ಬ್ಯಾಟರನ್ನು ನಾವು ರೆಡಿ ಮಾಡಬೇಕು. ಗಂಟಿರಬಾರ್ದು. ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ನೀರು ಹಾಕಿ, ಭಾಳ ನೀರು ಹಾಕಬಾರ್ದು. ಆಮೇಲೆ ತೆಳ್ಳಗಾದರೆ ಆಮೇಲೆ ಮತ್ತೆ ಸರಿ ಆಗಲ್ಲ. ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕಿ ಒಂದು ಬ್ಯಾಟರನ್ನು ರೆಡಿ ಮಾಡಿ.
ನೋಡಿ ಈ ರೀತಿ ಮತ್ತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ನಮ್ದು ಬ್ಯಾಟರ್ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಬ್ರೆಡ್ ಅನ್ನ ಡಿಪ್ ಮಾಡಬೇಕು. ನೋಡಿ ಈ ರೀತಿ ಡಿಪ್ ಮಾಡಬೇಕು. ಮತ್ತೆ ಅದನ್ನ ಎಣ್ಣೆ ಹಚ್ಚಿದ ಕಾವಲಿಯಲ್ಲಿ ಇಡಬೇಕು. ಇದನ್ನು ಈ ರೀತಿ ಇಡಬೇಕು. ನಾವು ಬ್ರೆಡ್ ಪಕೋಡಾ ಅಂತ ಹೇಳಿದ ಕೂಡ ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಾರೆ. ಆದರೆ ಡೀಪ್ ಫ್ರೈ ಮಾಡಿದರೆ ಎಣ್ಣೆ ಆಗುತ್ತೆ, ಅದು ಹೆಚ್ಚು ತಿಂದ್ರೇನು ನಮ್ಮ ಹೆಲ್ತಿಗೆ ಒಳ್ಳೇದಲ್ಲ. ಅದಕ್ಕಾಗಿ ನಾನು ಇದನ್ನು ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ನಾನು ತವಾದಲ್ಲಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆಗ್ತದೆ. ನೆಕ್ಸ್ಟ್ ಟರ್ನ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಇದೆ. ಬೇಕಾದ್ರೆ ನಿಮ್ಗೆ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಬಿಡ್ಬೋದು. ನೋಡಿ ಈ ರೀತಿ ಮತ್ತೆ ಚಂದ ಮಾಡಿ ಫ್ರೈ ಆಗಲಿ. ನೋಡ್ರಿ ಈ ರೀತಿ. ಆಮೇಲೆ ಅದನ್ನು ಮತ್ತೆ ಟರ್ನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ ಸೈಡಿಗೆ ಫ್ರೈ ಆಗೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಹೀಗೆ ಒಂದು ಚಿಮಟಾದ ಸಹಾಯದಿಂದ ಅದನ್ನು ಈ ರೀತಿ ಎತ್ತಿ ನೋಡಿ ಈ ರೀತಿ ಫ್ರೈ ಮಾಡಿ. 4 ಬದಿಗೆ ಫ್ರೈ ಮಾಡಿ. ನಾಲ್ಕು ಸೈಡಿಗೆ ಫ್ರೈ ಮಾಡಿದ್ಮೇಲೆ ನಮ್ದು ಬ್ರೆಡ್ ಪಕೋಡ ರೆಡಿ ಆಗುತ್ತೆ. ನೋಡಿ ಬ್ರೆಡ್ ಪಕೋಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ರಿ ಸೈಡ್ ಎಲ್ಲ ರ್ಯಾಪ್ ಆಗಿದೆ. ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಬ್ರೆಡ್ ಪಕೋಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ರಿ ಸೈಡ್ ಎಲ್ಲ ರ್ಯಾಪ್ ಆಗಿದೆ. ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಬ್ರೆಡ್ ಪಕೋಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದರಲ್ಲಿ ನೀವು ಯಾವುದೇ ಬೇರೆ ತರಕಾರಿಯನ್ನು ಹಾಕ್ಬೋದು. ಉದಾಹರಣೆಗಾಗಿ ನೀವು ಬೆಳಿಗ್ಗೆ ಏನಾದರೂ ಟಿಫಿನ್ ಮಾಡಿದಾಗ ಅವಾಗ ಏನಾದರೂ ಪಲ್ಯ ಉಳಿದ್ರೆ ಅದನ್ನು ಈ ರೀತಿ ಇದರಲ್ಲಿ ಹಾಕಿ ನೀವು ಸ್ಟಫಿಂಗ್ ಮಾಡಿ ಪಕೋಡನ ಮಾಡಿದರೆ ಮಕ್ಕಳು ಏನು ಮಾಡ್ತಾರೆ, ಚೆನ್ನಾಗಿ ತಿಂತಾರೆ. ಮತ್ತು ಮಕ್ಕಳು ಯಾರು ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಇಂಥದ್ದು ಮಾಡಿಕೊಟ್ರೆ ಅವ್ರು ಚೆನ್ನಾಗಿ ತಿಂತಾರೆ. ಮತ್ತು ಇದು ಬೆಳಗಿನ ಟಿಫಿನಿನಲ್ಲಿ ನೀವು ಇದನ್ನು ಮಾಡ್ಬೋದು. ಲೈಕ್ ಆಗಿದ್ರೆ ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.